ಪ್ರಕೃತಿ ಸೃಷ್ಟಿಕರ್ತನ ಅಭೂತಪೂರ್ವ ವಿಸ್ಮಯ. ಅದು ಶತಶತಮಾನಗಳಿಂದಲೂ ಮಾನವನಿಂದ ಭೇದಿಸಲು ಅಸಾಧ್ಯವಾದ ಕೌತುಕಗಳ ಆಗರ. ಬಗದಷ್ಟು ಮುಗಿಯದ, ಅರ್ಥೈಸಿಕೊಳ್ಳಲು ಯತ್ನಿಸಿದಷ್ಟು ರಹಸ್ಯಮಯ ಎನಿಸುವ ಈ ನಿಸರ್ಗದಲ್ಲಿ ನಿಜಕ್ಕೂ ಅಗೋಚರ ಶಕ್ತಿಗಳು ನೆಲೆಸಿವೆಯಾ? ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವ ವಿಶೇಷ ಕಾರ್ಯಕ್ರಮವೇ ಇದು ಸಾಧ್ಯ. ರುದ್ರಾಕ್ಷಿ ಒಂದು ಆಧ್ಯಾತ್ಮಿಕ ವಸ್ತು. ಈ ರುದ್ರಾಕ್ಷಿಯನ್ನ ಹಿಂದೂ ಧರ್ಮದಲ್ಲಿ ಶಿವನ ಕಣ್ಣಿಗೆ ಹೋಲಿಸುತ್ತಾರೆ. ಆದರೆ ಇದು ಬರೀ ಆಧ್ಯಾತ್ಮಿಕ ವಸ್ತುವಷ್ಟೇ ಅಲ್ಲ. ಇದೇ ರುದ್ರಾಕ್ಷಿಯಿಂದ ಹಲವಾರು ಮಾರಣಾಂತಿಕ ಕಾಯಿಲೆಗಳು ಕೂಡ ವಾಸಿಯಾಗುತ್ತಿವೆ ಎಂದರೆ ನಂಬಲು ಕಷ್ಟವೆನಿಸಬಹುದು. ಆದರೆ ಇದು ಸತ್ಯ. ಇಲ್ಲೊಂದು ಸ್ಥಳವಿದೆ. ಈ ಸ್ಥಳದಲ್ಲಿ ನೀಡುತ್ತಿರುವ ರುದ್ರಾಕ್ಷಿ ಔಷಧಿ ಹಲವು ಕಾಯಿಲೆಗಳಿಗೆ ಸಂಜೀವಿನಿಯಾಗಿದೆ. ಹಾಗಾದರೆ ಏನು ಈ ರುದ್ರಾಕ್ಷಿಯ ಮಹಿಮೆ? ಬನ್ನಿ ನೋಡೋಣ. ಇದು 21ನೇ ಶತಮಾನ. ಇಲ್ಲಿ ಪ್ರತಿ ಸಂಗತಿಯೂ ವಿಜ್ಞಾನಮಯ. ಇಲ್ಲಿ ಮಾನವ ಚಂದ್ರನನ್ನ ಕಂಡು ಬಂದಿದ್ದಾನೆ. ಅನ್ಯ ಗ್ರಹದಲ್ಲಿ ವಾಸ ಮಾಡಲು ಸಂಶೋಧನೆ ನಡೆಸಿದ್ದಾನೆ. ತನ್ನ ತಂತ್ರಜ್ಞಾನದಿಂದ ಇಡೀ ಪ್ರಪಂಚ ತನ್ನ ಜೇಬಲ್ಲಿ ಎನ್ನುವಂತೆ ಬೀಗುತ್ತಾ ಮಾನವನಿಂದ ಯಾವುದೂ ಅಸಾಧ್ಯವಲ್ಲ ಎನ್ನುವ ಭರವಸೆ ಮೂಡಿಸಿದ್ದಾನೆ. ಆದರೂ ಕೆಲವೊಂದು ಸಂಗತಿಗಳ ರಹಸ್ಯ ಕಂಡುಹಿಡಿಯುವಲ್ಲಿ ವಿಫಲನಾಗಿದ್ದಾನೆ. ಅಂತಹ ಸಂಗತಿಗಳಲ್ಲಿ ಒಂದು ಈ ರುದ್ರಾಕ್ಷಿ ಮಹಿಮೆ. ರುದ್ರನ ಅಕ್ಷಿಯೇ ರುದ್ರಾಕ್ಷಿ. ಅರ್ಥಾತ್ ಹಿಂದೂ ಧರ್ಮದ ಪ್ರಕಾರ ರುದ್ರಾಕ್ಷಿಯನ್ನ ಶಿವನ ಕಣ್ಣಿಗೆ ಹೋಲಿಸಲಾಗುತ್ತೆ. ರುದ್ರಾಕ್ಷಿ ಪವಿತ್ರ ವಸ್ತು. ಹೀಗಾಗಿ ರುದ್ರಾಕ್ಷಿಗೆ ಪೂಜೆ ಪುನಸ್ಕಾರಗಳಲ್ಲಿ ವಿಶೇಷವಾದ ಸ್ಥಾನವಿದೆ. ಪುರಾಣದ ಪ್ರಕಾರ ತ್ರಿಪುರಾಸುರ ರಾಕ್ಷಸನ ಸಂಹಾರ ನಂತರ ಪರಶಿವನ ಕಣ್ಣಿನಿಂದ ಬಂದ ಆನಂದದ ಅಶ್ರು ಬಿಂದುಗಳು ರುದ್ರಾಕ್ಷಿ ಮಣಿಗಳಾದವು. ಶಿವನಿಗೆ ಬಹಳ ಪ್ರಿಯವಾದ ರುದ್ರಾಕ್ಷಿ ಮಣಿಗಳು ಶಿವಭಕ್ತರ ಕೊರಳಮಣಿ ಮಾಲೆಯಾಗಿ ಉಪಯೋಗಿಸಲ್ಪಡುತ್ತದೆ. ಇದನ್ನ ಜಪಮಾಲೆಯಾಗಿಯೂ ಉಪಯೋಗಿಸುತ್ತಾರೆ ಎಂದೆಲ್ಲ ಪುರಾಣಗಳಲ್ಲಿ ಬಿಂಬಿಸಲಾಗಿದೆ. ಅದರಂತೆ ಎಷ್ಟು ದಿನ ಇದು ಬರೀ ಆಧ್ಯಾತ್ಮಿಕದ ಒಂದು ಪವಿತ್ರ ವಸ್ತುವಾಗಿಯೇ ಬಿಂಬಿತವಾಗಿದೆಯೇ ಹೊರತು ಇದರಲ್ಲಿರುವ ಔಷಧೀಯ ಗುಣವನ್ನ ಯಾರೂ ಗುರುತಿಸಿಲ್ಲ. ಯಾಕಂದ್ರೆ ಮನುಷ್ಯ ಊಹಿಸಲಾಗದಂತಹ ಔಷಧೀಯ ಗುಣ ಈ ರುದ್ರಾಕ್ಷಿಯಲ್ಲಿದೆ. ಇಲ್ಲೊಂದು ಸ್ಥಳವಿದೆ. ಇಲ್ಲಿ ರುದ್ರಾಕ್ಷಿಯೇ ಔಷಧಿ. ಇಲ್ಲಿ ನೀಡುವ ಈ ರುದ್ರಾಕ್ಷಿಯಿಂದ ಹಲವಾರು ಕಾಯಿಲೆಗಳು ದೂರಾಗ್ತಾ ಇವೆ. ಎಲ್ಲರೂ ಈ ಸ್ಥಳವನ್ನ ಸಂಜೀವಿನಿ ಸ್ಥಳ ಅಂತಾರೆ. ಹೌದು, ಈ ಸ್ಥಳದಲ್ಲಿ ರುದ್ರಾಕ್ಷಿಯಿಂದಲೇ ಎಲ್ಲ. ಯಾಕಂದ್ರೆ ಈ ಸ್ಥಳದಲ್ಲಿ ಒಬ್ಬ ವ್ಯಕ್ತಿ ನೀಡುತ್ತಿದ್ದಾರೆ ರುದ್ರಾಕ್ಷಿಯ ಔಷಧಿ. ಹಾಗೆ ಈ ರುದ್ರಾಕ್ಷಿ ಔಷಧಿ BP, ಶುಗರ್, ಅಸ್ತಮಾ, ಮಂಡಿ ನೋವು, ಬೆನ್ನು ನೋವು, ಲಕ್ವಾ ಹೀಗೆ 16 ಕಾಯಿಲೆಗಳಿಗೆ ಶಾಶ್ವತ ಪರಿಹಾರ ನೀಡ್ತಾ ಇದೆ. ಪ್ರತಿಯೊಬ್ಬರಿಗೆ ಈ ಕೈಕಾಲು ನೋವು, ಮಂಡಿ ನೋವು, ಬಾಡಿ ಪೇನ್ ಏನೇ ಆಗಿದ್ರು ಸಹ BP, ಶುಗರು, ಆಸ್ತಮಾ, ಗ್ಯಾಸ್ಟ್ರಿಕ್ಕು, ಆಮೇಲೆ ಈ ಮೋಷನ್ ಪ್ರಾಬ್ಲಮ್ಮು ಈ ಥರ ಎಲ್ಲ ಇರ್ಬೋದು. ಅದರಿಂದ ಅಂಥವ್ರಿಗೆಲ್ಲ ನಾವು ತುಂಬ ಜನಕ್ಕೆ ಇವಾಗ ಕೊಟ್ಕೊಂಡು ಬರ್ತಾ ಇದ್ದೀವಿ. ಅದರಿಂದ ತುಂಬ ಜನಕ್ಕೆ ಉಪಯೋಗವೂ ಆಗ್ತಾ ಇದೆ. ಲಕ್ವಾ, BP, ಶುಗರ್ನಿಂದ ಬೇಸತ್ತು ಕೊನೆಯ ಹಂತ ತಲುಪಿದ ಅದೆಷ್ಟೋ ರೋಗಿಗಳು ಈ ಸ್ಥಳಕ್ಕೆ ಬಂದು ಇಲ್ಲಿ ನೀಡುವ ಔಷಧಿಯಿಂದ ಗುಣ ಕಂಡುಕೊಂಡಿದ್ದಾರೆ. ಶುಗರು, BP, ಕಿಡ್ನಿ ಹೇಳ್ತಾ ಇದ್ರು. ನಾವೇನು ಅದ್ರ ಬಗ್ಗೆ ಎಷ್ಟು ಇದು ಮಾಡ್ತಿರ್ಲಿಲ್ಲ. ಬರ್ತಾ ನಮ್ಮ ಕೆಲವು ಸ್ನೇಹಿತರಿಗೆ ವಾಸಿ ಆಯಿತು. ಕೆಲವ್ರಿಗಂತೂ ಈ ಸುಮಾರು ವರ್ಷದ ಮಂಡಿ ನೋವುಗಳೆಲ್ಲ ತುಂಬ ವಾಸಿ ಆಯಿತು. ಇವರು ನಾಗರಾಜ್, ಸರ್ಕಾರಿ ನೌಕರರು. ಇವರು ಮೊದಲೆಲ್ಲ ಚಟುವಟಿಕೆಯಿಂದ ಕೆಲಸ ಮಾಡುತ್ತಾ ಆರೋಗ್ಯವಾಗಿ ಓಡಾಡಿಕೊಂಡು ಚೆನ್ನಾಗಿದ್ದರು. ಆದರೆ ಒಂದಿನ ಕೆಲಸ ಮುಗಿಸಿ ವಾಪಸ್ಸು ಬರುವಾಗ ಒಂದು ಸಮಸ್ಯೆ ಎದುರಾಗಿತ್ತು. ಅದು ಇದ್ದಕ್ಕಿದ್ದಂತೆ ಮೈ ಚಳಿ ಆವರಿಸಿದ್ದು. ಆ ಕಾರಣ ಇವರು ವೈದ್ಯರ ಬಳಿ ಹೋಗ್ತಾರೆ. ಅಷ್ಟರಲ್ಲಿ ಇವರ ದೇಹದ ಎಡಭಾಗ ಇದ್ದಕ್ಕಿದ್ದಂತೆ ಸ್ವಾಧೀನ ಕಳೆದುಕೊಂಡು ಇವರಿಗೆ ಪಾರ್ಶ್ವವಾಯು ಆಗಿಬಿಡುತ್ತೆ.
ನಾನು ಮುಂಚೆ ತಾಲೂಕು ಆಫೀಸಲ್ಲಿ FDC ಆಗಿ ಕೆಲಸ ಮಾಡ್ತಿದ್ದೆ ಸರ್. ತಾಲೂಕು ಆಫೀಸಿಂದ ನಡ್ಕೊಂಬರ್ಬೇಕಾದ್ರೆ ಅಲ್ಲಿ ಸ್ವಲ್ಪ ಸೊಳಿ ಶುರುವಾದಂಗೆ ಆಯಿತು. ಸೊಳಿ ಶುರುವಾದಮೇಲೆ ನನಗೆ ಪ್ಯಾರಲಿಸಿಸ್ ಆಗೋ ಚಾನ್ಸಸ್ ಇತ್ತು ಅಂತ ಕಾಣುತ್ತೆ. ಆಯಿತು. ಇದರಿಂದ ಹೆದರಿದ ಇವರು ಕೆಲವಾರು ವೈದ್ಯರನ್ನ ಕಾಣುತ್ತಾರೆ. ಮತ್ತೊಂದು ಕಡೆ ನಾಟಿ ಔಷಧಿಯನ್ನ ತೆಗೆದುಕೊಳ್ಳುತ್ತಾರೆ. ಆದರೆ ಆ ಔಷಧಿಗಳು ನಿರೀಕ್ಷಿಸಿದ ಮಟ್ಟದಲ್ಲಿ ಇವರ ಕಾಯಿಲೆಯನ್ನ ವಾಸಿ ಮಾಡುವುದಿಲ್ಲ. ಇದರಿಂದ ಇವರು ಕುಗ್ಗಿ ಹೋಗಿ ನಡೆದಾಡದ ಪರಿಸ್ಥಿತಿ ತಲುಪಿಬಿಡುತ್ತಾರೆ. ಅದೇ ಸಮಯಕ್ಕೆ ಇವರ ಪರಿಚಯದವರೊಬ್ಬರು ಇವರಿಗೆ ಈ ಸ್ಥಳದ ಮಾಹಿತಿಯನ್ನ ನೀಡುತ್ತಾರೆ. ಅವರ ಮಾತಿನಂತೆ ಇಲ್ಲಿಗೆ ಬರ್ತಾರೆ. ಇಲ್ಲಿ ತಮ್ಮ ಸಮಸ್ಯೆಯನ್ನ ಹೇಳಿಕೊಡುತ್ತಾರೆ. ಅದಕ್ಕೆ ಈ ಸ್ಥಳದಲ್ಲಿಯ ವ್ಯಕ್ತಿ ರುದ್ರಾಕ್ಷಿಯ ಈ ಸಂಜೀವಿನಿ ಔಷಧಿಯನ್ನ ನೀಡುತ್ತಾರೆ. ಆ ಔಷಧಿಯನ್ನ ಸೇವಿಸುವ ವಿಧಾನವನ್ನ ಹೇಳುತ್ತಾರೆ. ಅವರು ಹೇಳಿದಂತೆ ಇವರು ಔಷಧಿಯನ್ನ ಸೇವಿಸ್ತಾರೆ. ಇದಾದ ಒಂದೇ ವಾರದಲ್ಲಿ ನಡೆದಾಡಲಾಗದ ಪರಿಸ್ಥಿತಿ ತಲುಪಿದ್ದ ಇವರು ಅಚ್ಚರಿಯಂತೆ ನಡೆದಾಡತೊಡಗುತ್ತಾರೆ. ಅಷ್ಟೇ ಅಲ್ಲ, ಈಗ ಇವರ ಕಾಯಿಲೆ 75% ಗುಣವಾಗಿ ಹತ್ತಿರದ ಬೆಟ್ಟವನ್ನ ಹತ್ತಿ ಇಳಿತಾ ಇದ್ದಾರೆ. ಇದೆಲ್ಲ ಈ ರುದ್ರಾಕ್ಷಿ ಔಷಧಿ ನೀಡಿದ ಶಕ್ತಿಯೇ ಅಂತಾರೆ ಇವರು. ಆಸ್ಪತ್ರೆ ಯಾವ ಆಸ್ಪತ್ರೆಗೆ ಹೋಗಲಿಲ್ಲ ಸರ್. ರುದ್ರಾಕ್ಷ ಧಾನ್ಯ ಕೇಂದ್ರ ಅಂತ ಧ್ಯಾನ ಕೇಂದ್ರದಲ್ಲಿ ಇದಾದ್ಮೇಲೆ ಸ್ವಲ್ಪ ಕಡಿಮೆ ಆಗಿದೆ ಸರ್ ನನಗೆ. ನಾನು ಸುಬ್ರಹ್ಮಣ್ಯ ಬೆಟ್ಟ ಎಲ್ಲ ಹತ್ತುತ್ತೀನಿ ಸರ್. ಈಗ ದಿನಕ್ಕೆ ಸ್ವಲ್ಪ ನನ್ನ ಆರೋಗ್ಯ ಸುಧಾರಿಸ್ತಾ ಇದೆ. ಇವರು ಸುಜಾತ, ಗೃಹಿಣಿ. ಇವರು ಕೂಡ ಈ ರುದ್ರಾಕ್ಷಿಯ ಔಷಧಿಯಿಂದ ಜೀವನದಲ್ಲಿ ಮರೆಯಲಾರದಂತಹ ಒಳಿತನ್ನ ಕಂಡವರು. ಕೆಲವು ವರ್ಷಗಳಿಂದ ಇವರಿಗೆ BP ಹೆಚ್ಚಾಗಿತ್ತು. ಅದರ ಜೊತೆಗೆ ಶುಗರ್ ಕೂಡ ಇತ್ತು. ಇದರಿಂದ ತುಂಬ ಹೆದರಿದ ಇವರು ಹಲವಾರು ಆಸ್ಪತ್ರೆಗಳನ್ನು ಸುತ್ತುತ್ತಾರೆ. ಮಹಾರಾಷ್ಟ್ರದ ಮೀರಜ್ನ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿಯೂ ತೋರಿಸುತ್ತಾರೆ. ಆದರೆ ಎಲ್ಲಿ ಹೋದರೂ ಅದು ಗುಣ ಕಾಣೋದಿಲ್ಲ. ನಮಗೆ ಶುಗರು BP ಇದೆ ಸರ್. ನಾವು ಮಿರೇಜ್ಗೆ ಹೋಗಿದ್ದು ಸರ್. ಅಲ್ಲಿಗೆ ಹೋದಾಗ ಶುಗರ್ಗೂ ನಾರ್ಮಲ್ ಬರೋದು, BP ಇದಕ್ಕೆ ಮುಖ ಎಲ್ಲ ಊದ್ಬಿಟ್ಟಿತ್ತು ಸರ್. ಇದರಿಂದ ಹೆದರಿದ ಇವರು ಹೀಗೆ ಆದರೆ ಇನ್ನು ಮುಂದೆ ತನ್ನ ಆರೋಗ್ಯದ ಪರಿಸ್ಥಿತಿ ಹೇಗೆ ಎಂದು ವಿಪರೀತ ಚಿಂತಿಸುತ್ತಾರೆ. ಅದೇ ಸಮಯಕ್ಕೆ ಇವರ ಗೆಳತಿಯೊಬ್ಬರು ಇವರಿಗೆ ಈ ಸ್ಥಳದ ಮಾಹಿತಿ ನೀಡುತ್ತಾರೆ. ಅವರ ಮಾತಿನಂತೆ ಇವರು ಈ ಸ್ಥಳಕ್ಕೆ ಬರುತ್ತಾರೆ. ಇಲ್ಲಿ ನೀಡುವ ಔಷಧಿಯನ್ನು ತೆಗೆದುಕೊಂಡು ಹೋಗುತ್ತಾರೆ. ಇದಾದ ನಂತರ ವಿಸ್ಮಯವೆಂಬಂತೆ ಆಸ್ಪತ್ರೆಯಲ್ಲಿ ವಾಸಿ ಕಾಣದ ಇವರ BP ಹತೋಟಿಗೆ ಬಂದಿದೆ. ಶುಗರ್ ಕೂಡ ಹತೋಟಿಗೆ ಬಂದು ಈಗ ಆರೋಗ್ಯವಾಗಿದ್ದಾರೆ. ಮಾತ್ರೆ ಎಲ್ಲ ತಗೊಂಡು ಸಹಿತ ಹುಷಾರಾಗಲಿಲ್ಲ ಸರ್ ನನಗೆ. ಇಲ್ಲಿ ಬಂದಮೇಲೆ ಪರವಾಗಿಲ್ಲ ಸರ್ ನನಗೆ. ನಮಗೆ ನಾರ್ಮಲ್ ಇದೆ ಎಲ್ಲ. ಈ ರುದ್ರಾಕ್ಷಿಯ ಮಹಿಮೆ ಇಷ್ಟಕ್ಕೆ ನಿಂತಿಲ್ಲ. ಇದರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆಯೇ. ಔಷಧಿಯ ಗುಣವನ್ನು ಹೊಂದಿ ಹಲವಾರು ಕಾಯಿಲೆಗಳನ್ನು ವಾಸಿ ಮಾಡುತ್ತಿರುವ ಈ ರುದ್ರಾಕ್ಷಿ ಇನ್ನೂ ಕೆಲವೊಂದು ವಿಶೇಷತೆಗಳನ್ನು ಹೊಂದಿದೆ. ಆ ವಿಶೇಷತೆಗಳೇನು? ಅಷ್ಟಕ್ಕೂ ಈ ಸ್ಥಳದಲ್ಲಿ ಈ ವಿಶಿಷ್ಟ ಔಷಧಿಯನ್ನ ನೀಡುತ್ತಿರುವ ವ್ಯಕ್ತಿಯ ಹಿನ್ನೆಲೆಯಾದರೂ ಏನು? ನೋಡೋಣ ಒಂದು ಸಣ್ಣ ಬ್ರೇಕ್ನ ನಂತರ. ಈ ರುದ್ರಾಕ್ಷಿ ಔಷಧಿಯಿಂದ ಇನ್ನೂ ಹಲವು ಜನರು ಒಳಿತನ್ನ ಕಂಡುಕೊಂಡಿದ್ದಾರೆ. ಅದರ ಜೊತೆಗೆ ಈ ರುದ್ರಾಕ್ಷಿ ಔಷಧಿಯನ್ನು ನೀಡುತ್ತಿರುವ ಈ ವ್ಯಕ್ತಿಗೆ ಈ ಕಾಯಕ ಬಂದ ಸಂಗತಿಯು ಕೂಡ ತುಂಬಾ ಕುತೂಹಲಕಾರಿಯಾಗಿದೆ. ಅದೆಲ್ಲವನ್ನು ನೋಡೋಣ ಈ ವರದಿಯಲ್ಲಿ. ಮುಖ್ಯವಾಗಿ ಈ ರುದ್ರಾಕ್ಷಿಯಿಂದ ನಿಯಮಬದ್ಧವಾಗಿ ತೈಲವನ್ನ ತಯಾರಿಸುತ್ತಾರೆ. ಆ ತೈಲದಿಂದ ಮಂಡಿ ನೋವು, ಸೊಂಟ ನೋವು, ಬೆನ್ನು ನೋವು, ಕುತ್ತಿಗೆ ನೋವು ಹೀಗೆ ದೀರ್ಘಕಾಲದ ಅನೇಕ ನೋವುಗಳು ವಾಸಿಯಾಗುತ್ತವೆ. ಮಂಡಿ ನೋವು ಅಂದರೆ ಹಂಗೆ ಹಿಡ್ಕೊಂಡಂಗೆ ಆಗೋದು, ಆಮೇಲೆ ಸೊಂಟನೂ ಹಿಡ್ಕೊಂಡಂಗೆ ಆಗೋದು. ಅದರಿಂದ ಸ್ವಲ್ಪ ಅದು ಇಲ್ಲಿ ಬಂದು ತಗೊಂಡೋದಾಗಿಂದ 3-4 ತಿಂಗಳಿಂದ ಸ್ವಲ್ಪ ಹಚ್ಚಿದಾಗಿಂದ ಸ್ವಲ್ಪ ನಮಗೆ ಗುಣ ಕಾಣ್ತಾ ಇದೆ. ಇವರು ಕಮಲಮ್ಮ, ಊದುಬತ್ತಿ ಕಾರ್ಖಾನೆಯ ಉದ್ಯೋಗಿಗಳು. ಪ್ರತಿದಿನ ತುದಿಗಾಲಲ್ಲಿ ಕುಳಿತು ಅಗರಬತ್ತಿ ತಯಾರಿಸುವ ಕೆಲಸ ಇವರದ್ದಾಗಿದೆ. ಹೀಗಾಗಿ ಮೊದಲೆಲ್ಲ ಚೆನ್ನಾಗಿ ತೊಂದರೆಯೂ ಇಲ್ಲದೆ ಆರಾಮಾಗಿದ್ರು. ಆದರೆ ಬರಬರುತ್ತಾ ಇವರಿಗೆ ಮಂಡಿ ನೋವು, ಸೊಂಟ ನೋವು ಶುರುವಾಗಿ ಬಿಟ್ಟಿತ್ತು. ಇದರಿಂದ ಕೆಲಸ ಮಾಡುವಾಗ ವಿಪರೀತ ನೋವುಂಟಾಗಿ
ತುಂಬ ತೊಂದರೆ ಅನುಭವಿಸಿದ್ದರು. ನೋವು ತಡೆಯಲಾಗದೆ ಆಸ್ಪತ್ರೆಗೂ ಹೋಗಿ ತೋರಿಸಿದ್ದರು. ಆದರೆ ಕಿಂಚಿತ್ತೂ ಇವರ ಸಮಸ್ಯೆ ವಾಸಿಯಾಗೋದಿಲ್ಲ. ಕಾಲು ನೋವು, ಸೊಂಟ ನೋವು ಎಲ್ಲ ಇತ್ತು. ಅಂದರೆ ಜಾಸ್ತಿ ನೋವು ಅಂತಂದರೆ ನಾನು ಆಸನಂಬ ಅಗರಬತ್ತಿ ಕಾಲ ಮೇಲೆ ಕುತ್ಕೊಂಡು ಮಾಡ್ತಾಯಿದ್ದೆ. ಅದಕ್ಕೆ ಹೆವಿ ನೋವಿತ್ತು ನನಗೆ. ಇದರಿಂದ ಬೇಸತ್ತ ಇವರಿಗೆ ಹೀಗಾದರೆ ಮುಂದೆ ಕೆಲಸ ನಿರ್ವಹಿಸುವುದು ಕಷ್ಟ ಅನ್ನಿಸ್ತಾ ಇತ್ತು. ಅದೇ ಸಮಯಕ್ಕೆ ಇವರ ಪರಿಚಯದೊಬ್ಬರು ಇವರಿಗೆ ಈ ಸ್ಥಳದ ಮಾಹಿತಿಯನ್ನು ನೀಡುತ್ತಾರೆ. ಈ ರುದ್ರಾಕ್ಷಿ ಔಷಧಿಯ ಮಹಿಮೆ ಬಗ್ಗೆ ಹೇಳ್ತಾರೆ. ಕೂಡಲೇ ಎಚ್ಚೆತ್ತ ಇವರು ಈ ಸ್ಥಳಕ್ಕೆ ಬಂದು ತಮ್ಮ ಸಮಸ್ಯೆಯನ್ನು ಈ ವ್ಯಕ್ತಿಯ ಮುಂದೆ ಹೇಳಿಕೊಳ್ಳುತ್ತಾರೆ. ಕೂಡಲೇ ಇವರು ಕಮಲಮ್ಮನವರಿಗೆ ರುದ್ರಾಕ್ಷಿ ಔಷಧಿಯನ್ನು ನೀಡಿ ಅದನ್ನು ಉಪಯೋಗಿಸುವ ವಿಧಾನವನ್ನು ತಿಳಿಸುತ್ತಾರೆ. ಅದರಂತೆ ಕಮಲಮ್ಮನವರು ಕೆಲವು ದಿನ ಈ ರುದ್ರಾಕ್ಷಿ ಔಷಧಿಯನ್ನು ಉಪಯೋಗಿಸುತ್ತಾರೆ. ಇದಾದ ಕೆಲವೇ ದಿನದಲ್ಲಿ ಚಮತ್ಕಾರವೆಂಬಂತೆ ಇವರ ಮಂಡಿ ನೋವು, ಬೆನ್ನು ನೋವಿನ ಸಮಸ್ಯೆ ಮಾಯವಾಗಿತ್ತು. ಆಸ್ಪತ್ರೆ ತೊಗೊಂಡ್ರೆ ಹೋಗಿ ಇಂಜೆಕ್ಷನ್ ತೊಗೊಂಡಾಗ 1 ವಾರ 2 ದಿವಸ ನೋವು ಹೋಗೋದು, ಮತ್ತೆ ಮಾಮೂಲಿ ಬರೋದು. ಬೇರೆ ತೊಗೊಂಡಿರೋರು ಹುಷಾರಾಗಿದೆ. ಈಗ ನನಗೆ ಒಂದು ಸ್ವಲ್ಪ ನೋವು ಕಡಿಮೆ ಆಗಿರೋದ್ರಿಂದ ನಾನು ಇವ್ರನ್ನ ಕರ್ಕೊಂಬಂದಿದ್ದೀನಿ. ಇಂತಹ ಸಮಸ್ಯೆಗಳನ್ನು ಹೊತ್ತು ಬರುವ ಜನಕ್ಕೆ ಇಲ್ಲಿ ಲೆಕ್ಕವಿಲ್ಲ. ಅಂಥವರು ಅವರ ಪ್ರತಿ ಸಮಸ್ಯೆಯಿಂದ ಮುಕ್ತರಾಗ್ತಾ ಇದ್ದಾರೆ. ಇವರು ವೀಣಾ, ಗೃಹಿಣಿ. ಇವರು ಕೂಡ ಈ ರುದ್ರಾಕ್ಷಿ ಔಷಧಿಯಿಂದ ತಮ್ಮ ಆರೋಗ್ಯದಲ್ಲಿ ಒಳಿತನ್ನ ಕಂಡವರು. ಈಗ ಕೆಲವು ದಿನಗಳ ಹಿಂದೆ ಇವರಿಗೆ ಅಪೆಂಡಿಕ್ಸ್ ಆಪರೇಷನ್ ಆಗಿತ್ತು. ಆಗ ತಕ್ಷಣಕ್ಕೆ ಹೊಟ್ಟೆಯ ಸಮಸ್ಯೆ ಏನೋ ಪರಿಹಾರವಾಯಿತು. ಆದರೆ ಇದಾದ ಕೆಲವೇ ದಿನದಲ್ಲಿ ಇವರಿಗೆ ಕುತ್ತಿಗೆ ನೋವು ಶುರುವಾಗಿತ್ತು. ಇದರಿಂದ ಇವರು ಹೇಳತೀರದ ನೋವು ಅನುಭವಿಸಿ ಜರ್ಜರಿತರಾಗುತ್ತಾರೆ. ಹಲವಾರು ಆಸ್ಪತ್ರೆಗಳನ್ನು ಸುತ್ತಿ ಬರುತ್ತಾರೆ. ಆದರೆ ಎಲ್ಲಿ ಹೋದರೂ ಇವರ ಸಮಸ್ಯೆಗೆ ಮುಕ್ತಿ ಸಿಗುವುದಿಲ್ಲ. ನನಗೆ ಈಗ 1 ವರ್ಷದಲ್ಲಿ ಆಪ್ರೇಷನ್ ಆಗಿತ್ತು. ಆಪ್ರೇಷನ್ ಆಗಿ 1 ತಿಂಗಳಿಗೆ ಕುತ್ತಿಗೆ ನೋವು ಬಂತು. ಅದು ಕುತ್ತಿಗೆ ತುಂಬ ದಿನ ಇತ್ತು. ಕೊನೆಗೆ ಇವರ ಪರಿಚಯದವರೊಬ್ಬರು ಈ ಸ್ಥಳದ ಬಗ್ಗೆ ಸೂಚಿಸುತ್ತಾರೆ. ಅವರ ಮಾತಿನಂತೆ ಇವರು ಈ ಸ್ಥಳಕ್ಕೆ ಬರುತ್ತಾರೆ. ಇಲ್ಲಿ ನೀಡಿದ ರುದ್ರಾಕ್ಷಿ ಔಷಧಿಯನ್ನು ತೆಗೆದುಕೊಂಡು ಹೋಗುತ್ತಾರೆ. ಇಲ್ಲಿ ಸೂಚಿಸಿದ ವಿಧಾನದಂತೆ ಅದನ್ನು ಉಪಯೋಗಿಸುತ್ತಾರೆ. ಇದಾದ ಕೆಲವೇ ದಿನದಲ್ಲಿ ಇವರು ಊಹಿಸಿರದ ಮಟ್ಟಿಗೆ ಇವರ ಕುತ್ತಿಗೆ ನೋವಿನ ಸಮಸ್ಯೆ ಪರಿಹಾರ ಕಂಡಿತ್ತು. ರುದ್ರಾಕ್ಷಿ ಇದಿದೆ, ಬನ್ನಿಯಲ್ಲಿ ಹುಷಾರಾಗುತ್ತೆ ಅಂತ ಹೇಳಿದರು. ಮೆಡಿಸಿನ್ ಎಲ್ಲ ಕೊಡ್ತಾರೆ ಅಂತ ಹೇಳಿದರು. ಈಗ ಒಂದು 2 ತಿಂಗಳು 3 ತಿಂಗಳ ಹಿಂದೆ ಅದನ್ನು ಹಚ್ಚುತ್ತಾ ಇದ್ದೀನಿ. ಹುಷಾರಾಗಿದೆ. ಇಂತಹ ವಿಶೇಷವಾದ ರುದ್ರಾಕ್ಷಿಯ ಔಷಧಿ ಮಹಿಮೆಗಳ ಬಗ್ಗೆ ಗೊತ್ತಾದ ತಕ್ಷಣ ನಾವು ಈ ಸ್ಥಳವನ್ನು ಹುಡುಕುತ್ತಾ ಹೋಗಿದ್ದೆವು. ಆ ಸ್ಥಳಕ್ಕೆ ಹೋಗಿ ರುದ್ರಾಕ್ಷಿಯ ಔಷಧಿಗಳ ಬಗ್ಗೆ ನೋಡಿದ ನಂತರ ಈ ವಿಶಿಷ್ಟ ಔಷಧಿಯನ್ನು ನೀಡ್ತಾ ಇರುವ ವ್ಯಕ್ತಿಯ ಬಗ್ಗೆ ನಮಗೆ ಕುತೂಹಲ ಕಾಡಿತ್ತು. ಅವರಿಗೆ ಈ ವಿಶೇಷವಾದ ಕಾಯಕ ಬಂದ ಸಂಗತಿಯನ್ನ ಕೇಳಿದ್ದೆವು. ಅವರು ನಮ್ಮ ಪ್ರಶ್ನೆಗೆ ಉತ್ತರಿಸಿದ್ದರು. ಈ ವಿಸ್ಮಯಕಾರಕ ಔಷಧಿಯನ್ನ ನೀಡಿ ಜನರ ಕಾಯಿಲೆಗಳನ್ನು ದೂರ ಮಾಡುತ್ತಿರುವ ಈ ವ್ಯಕ್ತಿಯ ಹೆಸರು ಜಯಪ್ರಕಾಶ್ ಸದ್ಗುರು. ಈಗ 1 ವರ್ಷದ ಹಿಂದೆ ಇವರು ಬೆಂಗಳೂರಿನಿಂದ ಬಾಂಬೆ ಕಡೆಗೆ ಹೋಗುವ ಒಂದು ರೈಲಿನಲ್ಲಿ ಬರುತ್ತಿರುತ್ತಾರೆ. ಆಗ ಅದೇ ರೈಲಿನಲ್ಲಿ ಉತ್ತರ ಭಾರತದ ಋಷಿಕೇಶಿಯಲ್ಲಿ ವಾಸವಿರುವ ಒಬ್ಬ ಸಾಧು ಕೂಡ ಪ್ರಯಾಣಿಸುತ್ತಿರುತ್ತಾರೆ. ಅವರ ಪಕ್ಕದಲ್ಲಿಯೇ ಕುಳಿತಿರುತ್ತಾರೆ. ಮೊದಲಿನಿಂದಲೂ ಆಧ್ಯಾತ್ಮಿಕವಾಗಿ ಹೆಚ್ಚು ಒಲವು ತೋರ್ತಾ ಇದ್ದ ಇವರಿಗೆ ಸಾಧುವಿನ ಪರಿಚಯವಾಗುತ್ತೆ. ಆಗ ಆ ಸಾಧುಗಳನ್ನು ಮಾತನಾಡಿಸಿ ಆಧ್ಯಾತ್ಮಿಕವಾಗಿ ಇನ್ನಷ್ಟು ತಿಳಿಯಲು ಪ್ರಯತ್ನಿಸುತ್ತಾರೆ. ಆಗ ಆ ಸಾಧುಗಳು ಆ ರುದ್ರಾಕ್ಷಿಯ ಮಹಿಮೆಯನ್ನು ಒಂದೊಂದಾಗಿ ಹೇಳುತ್ತಾ ಹಾಗೆ ಅದರಲ್ಲಿ ಔಷಧಿಯ ಗುಣವಿರುವ ವಿಷಯವನ್ನು ಹೇಳುತ್ತಾರೆ. ಆಗ ಇವರಿಗೆ ಅದರ ಬಗ್ಗೆ ವಿಪರೀತ ಆಸಕ್ತಿ ಕೆರಳುತ್ತೆ. ಕೂಡಲೇ ಸಾಧುವಿನಲ್ಲಿ ಆಜ್ಞಾಪಿಸಿಕೊಂಡು ರುದ್ರಾಕ್ಷಿ ಔಷಧಿಯ ಬಗ್ಗೆ ಕೇಳುತ್ತಾರೆ. ಆಗ ಆ ಸಾಧುಗಳನ್ನು ಮಾತನಾಡಿಸಿ ಆಧ್ಯಾತ್ಮಿಕವಾಗಿ ಇನ್ನಷ್ಟು ತಿಳಿಯಲು ಪ್ರಯತ್ನಿಸುತ್ತಾರೆ. ಆಗ ಆ ಸಾಧುಗಳು ಆ ರುದ್ರಾಕ್ಷಿಯ ಮಹಿಮೆಯನ್ನು ಒಂದೊಂದಾಗಿ ಹೇಳುತ್ತಾ ಹಾಗೆ ಅದರಲ್ಲಿ ಔಷಧಿಯ ಗುಣವಿರುವ ವಿಷಯವನ್ನು ಹೇಳುತ್ತಾರೆ. ಆಗ ಇವರಿಗೆ ಅದರ ಬಗ್ಗೆ ವಿಪರೀತ ಆಸಕ್ತಿ ಕೆರಳುತ್ತೆ. ಕೂಡಲೇ ಸಾಧುವಿನಲ್ಲಿ ಆಜ್ಞಾಪಿಸಿಕೊಂಡು ರುದ್ರಾಕ್ಷಿ ಔಷಧಿಯ ಬಗ್ಗೆ ಕೇಳುತ್ತಾರೆ. ಆಗ ಆಧ್ಯಾತ್ಮಿಕದ ಬಗ್ಗೆ, ಆ ರುದ್ರಾಕ್ಷಿಯ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ತೋರಿದ ಇವನ ಆಸಕ್ತಿಯನ್ನು ಅರಿತ ಸಾಧುಗಳು ಇವರಿಗೆ
ಅವರು ವಾಸಿಸ್ತಾ ಇದ್ದ ಉತ್ತರ ಭಾರತದ ಪುಣ್ಯ ಸ್ಥಳ ಋಷಿಕೇಶದ ವಿಳಾಸವನ್ನು ನೀಡಿ, ನೀನು ಈ ಸ್ಥಳಕ್ಕೆ ಬಾ, ಅಲ್ಲಿ ನಾನು ನಿನಗೆ ರುದ್ರಾಕ್ಷಿಯ ಎಲ್ಲ ಮಹತ್ವವನ್ನು ಹೇಳಿಕೊಡುತ್ತೇನೆ, ಜೊತೆಗೆ ಆ ರುದ್ರಾಕ್ಷಿಗಳನ್ನು ನೀಡುತ್ತೇನೆ ಎಂದು ಹೇಳಿ ಹೋಗುತ್ತಾರೆ. ಅದಕ್ಕೆ ಒಪ್ಪಿದ ಇವರು ಕೆಲವೇ ದಿನದಲ್ಲಿ ಅವರ ಅಣತಿಯಂತೆ ಅವರು ನೀಡಿದ್ದ ವಿಳಾಸಕ್ಕೆ ಹೋಗಿ ಅಲ್ಲಿ ಸಾಧುವನ್ನ ಕಾಣುತ್ತಾರೆ. ಆಗ ಸಾಧುಗಳು ಇವರಿಗೆ ರುದ್ರಾಕ್ಷಿಯ ಎಲ್ಲ ಔಷಧೀಯ ಗುಣಗಳ ಬಗ್ಗೆ ಹೇಳಿ ಇವರಿಗೆ ಕೆಲವಷ್ಟು ರುದ್ರಾಕ್ಷಿಗಳನ್ನು ನೀಡಿ, ಈ ಔಷಧಿಯನ್ನು ನೀಡು, ರೋಗಿಗಳು ಗುಣವಾಗುತ್ತಾರೆ ಎಂದು ಹೇಳಿ ಆಶೀರ್ವದಿಸಿ ಕಳುಹಿಸುತ್ತಾರೆ. ಇವರು ಹೀಗೆ ಅಂದಿವೆ ಇಲ್ಲೋ ಬೆಂಗಳೂರಿಂದ ಬರ್ತಾ ಇವರಿಗೆ ಒಬ್ಬರು ನಾಗಸಾಧುಗಳು ಪರಿಚಯ ಆಗಿ ಅವ್ರ ಜೊತೆ ಹಿಮಾಲಯ ಋಷಿಕೇಶಲ್ಲಿ ಹೋಗ್ಬಿಟ್ಟು ಬಂದರು. ಹೋಗಿ ಬಂದ ನಂತರ ದೇವ್ರ ಪೂಜೆಗೆ ಮಾತ್ರ ಬಳಕೆ ಮಾಡ್ತಾರೆ. ಆಮೇಲೆ ಈ ಸಾಧು ಸಂತರು ಸದ್ಗುರುಗಳು ಇದನ್ನು ಉಪಯೋಗಿಸ್ತಾರೆ ಅನ್ನೋದನ್ನು ನಾವು ನೋಡಿದ್ವಿ. ಕೆಲವರು ಗುರುಗಳು ಸ್ವಾಮೀಜಿಗಳು ಅದನ್ನು ಹಾಕ್ಕೊಳ್ಳೋದು ನೋಡಿದ್ವಿ. ಆದರೆ ಇದರಿಂದ ಔಷಧಿ ಗುಣ ಇದೆ ಅಂತ ಇವರಿಂದನೇ ಗೊತ್ತಾಗಿದ್ದು. ಸಾಧುಗಳಿಂದ ಈ ಔಷಧಿಯ ಬಗ್ಗೆ ತಿಳಿದು ಬಂದ ಇವರು ಈ ಸ್ಥಳದಲ್ಲಿ ನೆಲೆ ನಿಂತು ಈ ಕಾಯಕವನ್ನು ಮಾಡುತ್ತಿದ್ದಾರೆ. ಇವರು ಮಾಡ್ತಾ ಇರುವ ಈ ಕಾಯಕದ ಹಿಂದಿರುವ ಶಕ್ತಿ ಎಂದರೆ ಸಾಕ್ಷಾತ್ ಸುಬ್ರಹ್ಮಣ್ಯ ಸ್ವಾಮಿ. ಈ ಔಷಧಿಯನ್ನು ನೀಡುವುದಾಗಿ ಇವರು ಈ ಸ್ವಾಮಿಯ ಸನ್ನಿಧಿಯನ್ನೇ ಆಯ್ಕೆ ಮಾಡಿಕೊಂಡು ಇಲ್ಲಿಯೇ ಔಷಧಿಯನ್ನು ನೀಡುತ್ತಿದ್ದಾರೆ. ಅದರಂತೆ ಕಾಯಿಲೆಗಳಿಂದ ಬಳಲಿ ಬರ್ತಾ ಇರುವ ಜನರ ಕಾಯಿಲೆಗಳು ವಾಸಿಯಾಗುತ್ತಿವೆ. ಇಂತಹ ಚಮತ್ಕಾರಿ ದೈವಿ ರುದ್ರಾಕ್ಷಿಯಲ್ಲಿ ಎಷ್ಟು ವಿಧ, ಯಾವ್ಯಾವ ರುದ್ರಾಕ್ಷಿ ಯಾವ್ಯಾವ ಸಮಸ್ಯೆಗಳನ್ನು ದೂರ ಮಾಡುತ್ತೆ ಎಂಬ ಪ್ರಶ್ನೆ ನಿಮಗೆ ಮೂಡಬಹುದು. ಅದಕ್ಕೆ ಉತ್ತರ ಇಲ್ಲಿದೆ. ಈ ಪ್ರಕೃತಿಯಲ್ಲಿ 14 ವಿಧದ ರುದ್ರಾಕ್ಷಿಗಳು ದೊರೆಯುತ್ತವೆ. ಇಚ್ಛೆಗೆ ಅನುಗುಣವಾಗಿ ಈ ರುದ್ರಾಕ್ಷಿಗಳನ್ನು ಧರಿಸುವುದರಿಂದ ಇಚ್ಛಿತ ಫಲ ದೊರಕುವುದೆಂದು ದೈವಭಕ್ತರ ನಂಬುಗೆ. ಇದಕ್ಕೂ ಹೆಚ್ಚಿನ ಮುಖದ ರುದ್ರಾಕ್ಷಿಗಳು ಸಿಗುವುದು ತುಂಬಾ ವಿರಳ. ಮನ್ನಣೆ ಪಡೆದಿರುವುದು ಈ 14 ಮಾತ್ರ ಎಂದು ಹೇಳುತ್ತಾರೆ. ಹಾಗಾದರೆ ಈ ರುದ್ರಾಕ್ಷಿಯಲ್ಲಿ ಆ 14 ವಿಧಗಳ್ಯಾವುದು? ಅವುಗಳ ವಿಶೇಷತೆಗಳು ಏನು? ಜೊತೆಗೆ ಈ ರುದ್ರಾಕ್ಷಿಗೂ ಜ್ಯೋತಿಷ್ಯ ಶಾಸ್ತ್ರಕ್ಕೂ ಒಂದು ಸಂಬಂಧವಿದೆ. ಆ ಸಂಬಂಧ ಏನು? ಇದರಿಂದ ಮತ್ಯಾವ ಸಮಸ್ಯೆಗಳು ಬಗೆಹರಿಯುತ್ತವೆ? ಇಷ್ಟಕ್ಕೂ ಈ ಸ್ಥಳ ಇರುವುದಾದರೂ ಎಲ್ಲಿ? ನೋಡೋಣ ಒಂದು ಸಣ್ಣ ಬ್ರೇಕ್ನ ನಂತರ. ವಿಶಿಷ್ಟ ಔಷಧೀಯ ಗುಣಗಳನ್ನು ಹೊಂದಿರುವ ಈ ರುದ್ರಾಕ್ಷಿಯಲ್ಲಿ 14 ವಿಧಗಳಿವೆ. ಒಂದೊಂದು ವಿಧದ ರುದ್ರಾಕ್ಷಿಯು ಒಂದೊಂದು ವಿಶೇಷತೆಯನ್ನ ಹೊಂದಿದೆ. ಪ್ರಮುಖವಾಗಿ ಈ ರುದ್ರಾಕ್ಷಿಯಲ್ಲಿ 14 ವಿಧಗಳು. ಏಕಮುಖದ ರುದ್ರಾಕ್ಷ, ದ್ವಿಮುಖ ರುದ್ರಾಕ್ಷ, ತ್ರಿಮುಖ ರುದ್ರಾಕ್ಷ, ಚತುರ್ಮುಖ ರುದ್ರಾಕ್ಷ, ಪಂಚಮುಖಿ ರುದ್ರಾಕ್ಷ, ಷಷ್ಟಿಮುಖಿ, ಸಪ್ತಮುಖಿ, ಅಷ್ಟಮುಖಿ, ನವಮುಖಿ, ದಶಮುಖಿ ರುದ್ರಾಕ್ಷ, ಏಕದಶಮುಖ ರುದ್ರಾಕ್ಷ, ದ್ವಾದಶಮುಖ ರುದ್ರಾಕ್ಷ, ತ್ರಯೋದಶಿಮುಖಿ ರುದ್ರಾಕ್ಷಿ, ಚತುರ್ದಶಮುಖದ ರುದ್ರಾಕ್ಷಿ, ಹೀಗೆ ರುದ್ರಾಕ್ಷರಗಳಲ್ಲಿ 14 ವಿಧಗಳಿವೆ. ಪ್ರತಿಯೊಂದು ವಿಧದ ರುದ್ರಾಕ್ಷಿಗಳು ಒಂದೊಂದು ವಿಶೇಷತೆಯನ್ನ ಹೊಂದಿದೆ. ಈ ರುದ್ರಾಕ್ಷಿಗಳಲ್ಲಿ ಬಂದು ಒಂದು ಮುಖದಿಂದ 21 ಮುಖಗಳು ರುದ್ರಾಕ್ಷಿಗಳು ಇದರಲ್ಲಿರುತ್ತೆ. ಈ 21 ಮುಖಗಳು ರುದ್ರಾಕ್ಷಿಗಳಿಗೂ ಒಂದೊಂದು ಮುಖಕ್ಕೂ ಒಂದೊಂದು ಅದಕ್ಕೆ ಆದಕ್ಕಂಥ ಒಂದೊಂದು ಶಕ್ತಿಗಳಿದ್ದಾವೆ. ಜೊತೆಗೆ ರುದ್ರಾಕ್ಷಿ ಬೀಜ ಮತ್ತು ಮರದ ಸಿಪ್ಪೆಗಳನ್ನು ಆಯುರ್ವೇದ ಔಷಧ ತಯಾರಿಕೆಯಲ್ಲಿ ಬಳಸುತ್ತಾರೆ. ವಾತ, ಪಿತ್ತ, ಕಫ, ಚರ್ಮರೋಗ, ರಕ್ತದ ಒತ್ತಡ ಇಂತಹ ಹಲವಾರು ತೊಂದರೆಗಳಿಗೆ ಔಷಧಿ ತಯಾರಿಸಲು ಮನೆಮದ್ದಾಗಿ ರುದ್ರಾಕ್ಷಿ ಬೀಜದ ಪುಡಿಯನ್ನು ಬಳಸುತ್ತಾರೆ. ಈ ಹಣ್ಣಿನ ಮೇಲ್ಭಾಗ ಏನಿದೆಯೋ ಇದು ಬಂದು ತುಂಬ ಔಷಧಿಗೆ ತುಂಬ ಉಪಯುಕ್ತವಾದಂಥ ಇದು ಮೇಲಿನ ಇರೋ ಇದು ಸಿಪ್ಪೆ. ಇದನ್ನೇನು ಮಾಡ್ತಾರೆ, ಎಲ್ಲೆಲ್ಲಿ ರುದ್ರಾಕ್ಷಿಗಳು ಬೆಳೀತಾರೋ ಅಂಥ ಜಾಗದಲ್ಲಿ ಏನು ಮಾಡ್ತಾರೆ ಜನಗಳು, ಅಲ್ಲಿಗೆ ಶೀತ ನೆಗಡೆ ಅಂಥವೆಲ್ಲ ಆದಾಗ ಏನು ಮಾಡ್ತಾರೆ, ಇದನ್ನು ಈ ಹಣ್ಣನ್ನು ಬಂದು ನೀರಲ್ಲಿ ನೆನೆಸ್ಬಿಟ್ಟು ಅಲ್ಲಿರೋರು ಆ ನೀರನ್ನ ಕುಡಿಸ್ತಾರೆ. ಅದರಿಂದ ಈ ಶೀತ, ಕೆಮ್ಮು, ಕಫ ಇಂಥವೆಲ್ಲ ಕಮ್ಮಿ ಆಗುತ್ತೆ. ಮೊದಲಿಗೆ ಈ ರುದ್ರಾಕ್ಷಿಯ ಮಹಿಮೆಯನ್ನು 3 ವಿಧದಲ್ಲಿ ವಿಂಗಡಿಸಲಾಗಿದೆ. ಮೊದಲನೆಯದಾಗಿ ಆಧ್ಯಾತ್ಮಿಕವಾಗಿ, ಎರಡನೆಯದ್ದು ಔಷಧಿಯಾಗಿ, ಮೂರನೆಯದ್ದು ಜ್ಯೋತಿಷ್ಯಕ್ಕಾಗಿ. ಇವಾಗ ನಾವು ಇಲ್ಲಿವರೆಗೂ ರುದ್ರಾಕ್ಷಿ ಅನ್ನೋದು
ಕೇವಲ ಆಧ್ಯಾತ್ಮಿಕವಾಗಿ ಮಾತ್ರ ತಿಳ್ಕೊಂಡಿದ್ರು ಜನ. ಅದನ್ನು ನಾವೀಗ 3 ಥರ ಅದನ್ನು ವಿಂಗಡಿಸಿದ್ದೀವಿ. ಮೊದಲನೇದಾಗಿ ರುದ್ರಾಕ್ಷ ಬಂದು ಆಧ್ಯಾತ್ಮಿಕವಾಗಿ ಒಂದು ನೋಡ್ಬೋದು. ಎರಡನೇದು ರುದ್ರಾಕ್ಷಿಯಿಂದ ಔಷಧಿ ಮತ್ತು ಆರೋಗ್ಯ, ಅದೊಂದು ನೋಡ್ಬೋದು. ಮೂರನೇದು ರುದ್ರಾಕ್ಷಿಯಿಂದ ಜ್ಯೋತಿಷ್ಯ. ಈ ಥರ 3 ಥರ ನಾವು ಅದನ್ನು ಭಾಗವಾಗಿ ವಿಂಗಡಿಸಿದ್ದೀವಿ. ಈ ಜ್ಯೋತಿಷ್ಯದಲ್ಲಿ ಈ ರುದ್ರಾಕ್ಷಿಯನ್ನ ರಾಶಿ ನಕ್ಷತ್ರದ ಅನುಗುಣವಾಗಿ ಬಳಸಲಾಗ್ತಾ ಇದೆ. ಅಂದರೆ ಆಯಾ ರಾಶಿ ನಕ್ಷತ್ರದವರು ಒಂದೊಂದು ಮುಖದ ರುದ್ರಾಕ್ಷಿಯನ್ನ ಧರಿಸಬೇಕಾಗುತ್ತೆ. ರುದ್ರಾಕ್ಷಿ ಜ್ಯೋತಿಷ್ಯ ಹೆಂಗೆ ಅಂದರೆ, ಇವಾಗ ಒಂದು ಮುಖದಿಂದ 21 ಮುಖಗಳು ರುದ್ರಾಕ್ಷಿಗಳಿದ್ದಾವೆ. ಅದರಲ್ಲಿ ಬಂದು ಇವಾಗ 1ನೇ ಮುಖಕ್ಕೆ ಯಾವ ರಾಶಿ ನಕ್ಷತ್ರದವರು ಯಾವ ಮುಖ ಧರಿಸಬೇಕು ಅಂತ. 2 ರುದ್ರಾಕ್ಷಿಗಳು ಒಂದಕ್ಕೊಂದು ಅಂಟಿಕೊಂಡಂತೆ ಬೆಳೆದಿದ್ರೆ ಅದನ್ನ ಗೌರಿಶಂಕರ ರುದ್ರಾಕ್ಷಿ ಎಂದು ಕರೀತಾರೆ. ಆ ರುದ್ರಾಕ್ಷಿಯನ್ನ ಧರಿಸಿದ್ರೆ ಮನೆಯಲ್ಲಿಯ ಕಾಡಾಟಗಳು ಅಶಾಂತಿ ದೂರವಾಗಿ ಶಾಂತಿ ಲಭಿಸುತ್ತೆ ಎಂಬ ನಂಬಿಕೆ ಇದೆ. ಆ ರುದ್ರಾಕ್ಷಿ ಬಂದು ಈ ಮನೇಲಿ ಫ್ಯಾಮಿಲಿ ಪ್ರಾಬ್ಲಮ್ ಅಥವಾ ಗಂಡ ಹೆಂಡತಿ ಮಧ್ಯೆ ಜಗಳ ವಿರಸ ಇಂಥ ಇದ್ದಾಗ ಅಂಥವ್ರು ಈ ಗೌರಿಶಂಕರ ರುದ್ರಾಕ್ಷಿನ ಧರಿಸಿದ್ರೆ ಅವ್ರ ಮನೇಲಿ ಒಂದು ಶಾಂತಿ ಸಿಗುತ್ತೆ ಅನ್ನೋದು ಮುಂಚೆಯಿಂದ ಇದ್ದು ಬಂದಂಥ ಒಂದು ಪದ್ಧತಿಗಳು. ಅದೇ ಮರದಲ್ಲಿ ಆನೆಯ ಸೊಂಡಿಲು ತರಹದ ಒಂದು ರುದ್ರಾಕ್ಷಿ ಬೆಳೆಯುತ್ತೆ. ಅದನ್ನ ಗಣೇಶ ರುದ್ರಾಕ್ಷಿ ಎಂದು ಕರೆಯಲಾಗುತ್ತೆ. ಆ ರುದ್ರಾಕ್ಷಿಯನ್ನ ಧರಿಸುವುದರಿಂದ ಓದಿನಲ್ಲಿ ಏಕಾಗ್ರತೆ ಬಂದು ತಲೆಗೆ ಓದು ಚೆನ್ನಾಗಿ ಹತ್ತಿ ಶಿಕ್ಷಣದಲ್ಲಿ ಉನ್ನತಿ ಸಾಧಿಸಬಹುದಂತೆ. ಅಂತಹ ರುದ್ರಾಕ್ಷಿಗಳನ್ನ ಕೂಡ ಈ ಸ್ಥಳದಲ್ಲಿ ಓದಿನಲ್ಲಿ ಉನ್ನತಿ ಸಾಧಿಸಬೇಕೆಂದು ಬರುವ ವಿದ್ಯಾರ್ಥಿಗಳಿಗೆ ನೀಡುತ್ತಾರೆ. ಅದೇ ಮರದಲ್ಲಿ ಗಣೇಶ ಅಂತ ಮತ್ತೊಂದು ರುದ್ರಾಕ್ಷಿ ಬೆಳೆಯುತ್ತೆ. ಆ ರುದ್ರಾಕ್ಷಿ ಮುಂದೆ ಈ ಗಣೇಶ ಆನೆ ಸೊಂಡ್ಲು ಥರ ಆ ರುದ್ರಾಕ್ಷಿ ಮುಂದೆ ಸೊಂಡ್ಲಿನ ಆಕಾರದಲ್ಲಿರುತ್ತೆ. ಅದು ಬಂದು ಗಣೇಶ ರುದ್ರಾಕ್ಷಿ ಅಂತ. ಅದು ಬಂದು ಈ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಮತ್ತು ವಿದ್ಯಾಭ್ಯಾಸದಲ್ಲಿ ಏಕಾಗ್ರತೆ ಬರೋದಕ್ಕೋಸ್ಕರ ಅದನ್ನು ನಾವು ಎಲ್ಲ ಈ ವಿದ್ಯಾಭ್ಯಾಸ ಮಾಡ್ತಿರೋಂಥ ಮಕ್ಕಳಿಗೆಲ್ಲ ನಾವು ಆ ಗಣೇಶ ರುದ್ರಾಕ್ಷಿನ ನಾವು ಎಲ್ಲರಿಗೂ ಕೊಡ್ತೀವಿ. ಈ ರುದ್ರಾಕ್ಷಿ ಹಣ್ಣನ್ನು ಒಂದು ನೀರಿನ ಲೋಟದಲ್ಲಿ ಹಾಕಿ ಒಂದು ರಾತ್ರಿ ಇಡಬೇಕು. ಬೆಳಗ್ಗೆ ಎದ್ದು ಆ ನೀರನ್ನು ಕುಡಿದರೆ BP ಹತೋಟಿಗೆ ಬರುತ್ತೆ. ಇವಾಗ ಒಂದು ಗ್ಲಾಸ್ ಹಿಂಗೆ ನೀರು ತೊಗೊಂಡು ಈ ರುದ್ರಾಕ್ಷಿ ಬಂದು ಆ ಗ್ಲಾಸ್ ಒಳಗೆ ಹಿಂಗೆ ಹಾಕಬೇಕು. ಹಾಕ್ಬಿಟ್ಟು ಇದನ್ನು ದಿನ ರಾತ್ರಿ ಹೊತ್ತು ನೀವು ಮಲಗೋಕ್ಕೆ ಮುಂಚೆ ಈ ಗ್ಲಾಸಲ್ಲಿ ನೀರಲ್ಲಿ ಈ ರುದ್ರಾಕ್ಷಿನ ಹಾಕ್ಬಿಟ್ಟು ಮಲಗಿ ಬೆಳಗ್ಗೆ ಎದ್ದು ಒಂದು 5 ಗಂಟೆ 6 ಗಂಟೆ ಅಷ್ಟೊತ್ತಿಗೆ ಖಾಲಿ ಹೊಟ್ಟೆಯಲ್ಲಿ ಈ ರುದ್ರಾಕ್ಷಿ ಹಣ್ಣನ್ನು ಹಿಂಗೆ ತೆಗೆದು ಆಚೆ ಇಟ್ಬಿಟ್ಟು ಈ ನೀರನ್ನ ಬಂದು ನೀವು ಕುಡಿಬೇಕು ಖಾಲಿ ಹೊಟ್ಟೆಯಲ್ಲಿ. ಈ ನೀರನ್ನ ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ನಮಗೆ ಈ BP ಫುಲ್ BP ಕಂಟ್ರೋಲಿಗೆ ಬರುತ್ತೆ. ಅದೇ ರೀತಿ ಶೀತ ಕಫ ಇಂಥದ್ರಲ್ಲ ಗುಣ ಆಗುತ್ತೆ. ಜೊತೆಗೆ ಈ ರುದ್ರಾಕ್ಷಿ ಹಣ್ಣನ್ನು ಒಣಗಿಸಬೇಕು. ಇಲ್ಲವಾದರೆ ಆ ಹಣ್ಣು ಕೆಟ್ಟು ಹೋಗುತ್ತೆ. ಆ ಹಣ್ಣನ್ನು ಸರಿಯಾಗಿ ಒಣಗಿಸಿ ಇಟ್ಟುಕೊಂಡರೆ ಸುಮಾರು 6 ತಿಂಗಳವರೆಗೆ ಆ ರುದ್ರಾಕ್ಷಿಯನ್ನ ಔಷಧಿಯಾಗಿ ಬಳಸಿಕೊಳ್ಳಬಹುದು. ಅದೇ ರೀತಿ ಈ ನೀರಿಂದ ತೆಗೆದಂಥ ಈ ಹಣ್ಣಿದೆಯಲ್ಲ, ಇದನ್ನು ಬಂದು ನೀವು ಅವತ್ತು ಬೆಳಗಿಂದ ಸಂಜೆವರೆಗೂ ಇದನ್ನು ಒಣಗಿಸ್ಬೇಕು. ಈ ಹಣ್ಣು ಯಾಕೆ ಒಣಗಿಸ್ಬೇಕು ಅಂದರೆ, ಈ ಹಣ್ಣು ಏನಾದ್ರು ನೀರಿನಲ್ಲಿ ಹಸಿಯಲ್ಲಿ ಹಂಗೆ ಇತ್ತು ಅಂದರೆ ಈ ಹಣ್ಣು ಬಂದು ಕೆಡುತ್ತೆ. ಹಾಗಾಗಿ ಇದನ್ನು ನಾವು ಬಿಸಿಲು ಒಣಗಿಸಿದ್ವಿ ಅಂದರೆ ಒಂದು ಹಣ್ಣು ಬಂದು ನಮಗೆ 6 ತಿಂಗಳು ಉಪಯೋಗ ಬರುತ್ತೆ. ಅಷ್ಟೇ ಅಲ್ಲ, ಈ ರುದ್ರಾಕ್ಷಿಯ ಪುಡಿಯೂ ಕೂಡ ಇಲ್ಲಿ ಸಿಗುತ್ತೆ. ಈ ಪುಡಿಯಿಂದಲೇ ಸುಮಾರು ಕಾಯಿಲೆಗಳು ವಾಸಿಯಾಗ್ತಾ ಇವೆ. ಅದರ ಜೊತೆಗೆ ಈ ರುದ್ರಾಕ್ಷಿಯನ್ನು ಧರಿಸಲು ಇಷ್ಟಪಡದ ಜನರು ಮುಖ್ಯವಾಗಿ ಈ ರುದ್ರಾಕ್ಷಿಯ ಪುಡಿಯನ್ನು ಪ್ರತಿದಿನವೂ ಸ್ನಾನದ ನಂತರ ಹಣೆಗೆ ಹಚ್ಚಿಕೊಂಡರೆ ಮಾಟ ಮಂತ್ರ ಪೀಡೆ ಪಿಶಾಚಿಗಳ ಕಾಟದಿಂದ ದೂರಾಗಬಹುದಾಗಿದೆ. ಅಂತಹ ರುದ್ರಾಕ್ಷಿ ಪುಡಿಯನ್ನು ಈ ಸ್ಥಳದಲ್ಲಿ ನೀಡುತ್ತಾರೆ. ಇದರಿಂದ ಜನರ ಸಮಸ್ಯೆಗಳು ದೂರಾಗ್ತಾ ಇವೆ. ಜೊತೆಗೆ ಮಾನಸಿಕ ಸ್ಥಿರತೆ ಕಳೆದುಕೊಂಡವರು ಕೂಡ ಮಾನಸಿಕವಾಗಿ ಸದೃಢರಾಗುತ್ತಾರೆ. ಏನಪ್ಪ ಚೆನ್ನಾಗಿದೆಯಾ ಅಂತ ಕೇಳ್ತಿದ್ದಂಗೆ ಯಾಕಂದ್ರೆ ಸಿಟ್ಟು ಬಂದ್ಬಿಡೋದು. ನನಗೆ ಸಿಟ್ಟೇ ಮಾಡ್ಕೊಂತಿರಲಿಲ್ಲ ಯಾರ ಮೇಲೆ. ಸಿಟ್ಟು ಬರ್ತಿದ್ದಂಗೆ ಅವ್ರು ಬೈದಿರೋ ಥರ ನಮಗೆ ಕೇಳ್ಸೋದು ಮಾತಾಡ್ಸಿದ್ರು. ಅವ್ರ ಮೇಲೆ ಕೋಪ ಮಾಡ್ಕೊಂಡು ಅವ್ರಿಗೆ ಹೊಡೆಯೋಕೆ ಹೋಗೋದು ಬೈಯೋಕೆ ಹೋಗೋದು ಹೀಗೆಲ್ಲ ಮಾಡ್ತಾಯಿದ್ದೆ. ಈಗೆಲ್ಲ ನಾವು ನಮ್ಮ ಫ್ಯಾಮಿಲಿಗಳು ಎಲ್ಲ ಆರಾಮಾಗಿದ್ದೀವಿ, ತೊಂದರೆ ಏನಿಲ್ಲ. ಇದಷ್ಟೇ ಅಲ್ಲದೆ ಎಷ್ಟೋ ಜನ ರಾತ್ರಿ ಮಲಗಿದಾಗ ದುಸ್ವಪ್ನಗಳನ್ನು ಕಾಣುತ್ತಾ ಬೆಚ್ಚಿ ಬೀಳುತ್ತಾ ಮಾನಸಿಕವಾಗಿ ಕುಂದಿದವರಿಗೂ ಕೂಡ ಈ ಭಸ್ಮ ದುಸ್ವಪ್ನಗಳನ್ನು ದೂರ ಮಾಡಿ ನೆಮ್ಮದಿ ನೀಡಿದೆ. ಕೆಟ್ಟ ಕನಸುಗಳೆಲ್ಲ ಬರೋದು ಈ ಥರ ಎಲ್ಲ ಆಯಿತು. ಎಲ್ಲರೂ ದೇವಸ್ಥಾನಕ್ಕೆ ಹೋದ್ವಿ, ಯಾವುದೂ ಸರಿಯಾಗಿಲ್ಲ. ಈ ಥರ ಹೋಗೋಣ ಅಂತ ಯಾರೋ ಮೆಸೇಜ್ ಬಂತು, ಹಂಗಾಗಿ ಬಂದಿದ್ವಿ. ರುದ್ರಾಕ್ಷಿ ಅವೆಲ್ಲ ಕೊಟ್ಟರು, ಪೂಜೆ ಮಾಡಿ ಅವಂತೆಲ್ಲ ಅವೆಲ್ಲ ಮಾಡಿದ್ವಿ. ಅದೆಲ್ಲ ಮಾಡಿದ್ಮೇಲೆ ಯಾವ ಕೆಟ್ಟ ಸ್ವಪ್ನಗಳು ಯಾವುದು ಬರಲ್ಲ. ದಕ್ಷಿಣ ಭಾರತದಲ್ಲಿಯೇ ಪ್ರಪ್ರಥಮವಾಗಿ ಈ ರುದ್ರಾಕ್ಷಿಯನ್ನು ಬರೀ ಆಧ್ಯಾತ್ಮಿಕವಾಗಿ ಅಷ್ಟೇ ಅಲ್ಲದೆ ಔಷಧಿಯಾಗಿಯೂ ಬಳಸಬಹುದು ಎಂದು ನಿರೂಪಿಸಿ ಕಾಯಿಲೆ ಹೊತ್ತು ಬರುವ ಜನರ ಕಾಯಿಲೆಗಳನ್ನು ದೂರ ಮಾಡುತ್ತಿರುವ ಈ ಸ್ಥಳವಿರುವುದು ಹಾಸನ ಜಿಲ್ಲೆಯ ಅರಸೀಕೆರೆಯ ಸುಬ್ರಹ್ಮಣ್ಯ ಸ್ವಾಮಿಯ ಸನ್ನಿಧಿಯಲ್ಲಿ. ಒಂದು ಮರದಲ್ಲಿ ಬಿಡುವ ರುದ್ರಾಕ್ಷಿ ಹಣ್ಣು ದೈವಿ ಸ್ವರೂಪ ತಾಳಿ ಆಧ್ಯಾತ್ಮಿಕವಾಗಿ ಅಷ್ಟೇ ಅಲ್ಲದೆ ಔಷಧಿಯಾಗಿಯೂ ಕಾಯಿಲೆಗಳನ್ನು ದೂರ ಮಾಡ್ತಾ ಇದೆ ಎಂದರೆ
ನಿಜಕ್ಕೂ ಈ ರುದ್ರಾಕ್ಷಿ ಸಂಜೀವಿನಿ. ಇಂತಹ ಸಂಜೀವಿನಿ ರುದ್ರಾಕ್ಷಿಯ ಔಷಧಿಯನ್ನು ದಕ್ಷಿಣ ಭಾರತದಲ್ಲಿಯೇ ಏಕೈಕವಾಗಿ ನೀಡುತ್ತಾ ಈ ಸ್ಥಳವನ್ನು ಸಂಜೀವಿನಿ ಸ್ಥಳವಾಗಿಸಿದ್ದಾರೆ ಈ ಜಯಪ್ರಕಾಶ್ ಸದ್ಗುರುರವರು. ಇವರು ಮಾಡ್ತಾ ಇರುವ ಈ ಕಾರ್ಯ ನಿಜಕ್ಕೂ ನೆನೆಯುವಂಥದ್ದು. ಈ ಕಾರ್ಯ ಹೀಗೆ ಮುಂದುವರೆಯಲಿ. ಇನ್ನಷ್ಟು ಜನ ಈ ಸಂಜೀವಿನಿ ರುದ್ರಾಕ್ಷಿ ಔಷಧಿಯಿಂದ ಒಳಿತನ್ನು ಕಾಣಲಿ ಎಂದು ಬೇಡಿಕೊಳ್ಳೋಣ. ನಾಗೇಂದ್ರಹಾರಾಯ ತ್ರಿಲೋಚನಾಯ ಭಸ್ಮಾಂಗರಾಗಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಃ ಶಿವಾಯ. ಶಿವನ ಕಣ್ಣೆಂದೇ ಪವಿತ್ರ ದೈವಿ ಸ್ಥಾನ ಪಡೆದ ರುದ್ರಾಕ್ಷಿ ಇಷ್ಟು ದಿನ ಬರೀ ಆಧ್ಯಾತ್ಮಿಕವಾಗಿ ಬಿಂಬಿತವಾಗಿತ್ತು. ಆದರೆ ನಾಗಾ ಸಾಧುಗಳಿಂದ ಅದರಲ್ಲಿ ಔಷಧಿಯ ಗುಣವಿದೆ ಅಂತ ಗೊತ್ತಾಗಿ ಅದು ಜನರ ಹಲವು ಕಾಯಿಲೆಗಳನ್ನು ದೂರ ಮಾಡುತ್ತಿದೆ ಎಂದರೆ ನಂಬಲು ಕಷ್ಟವಾಗಬಹುದು. ಆದರೆ ಈ ಔಷಧಿಯಿಂದ ಗುಣವಾದ ಹಲವಾರು ಉದಾಹರಣೆಗಳು ಕಣ್ಣ ಮುಂದಿವೆ. ವಿಜ್ಞಾನ ಏನೇ ಅಂದರೂ, ತಂತ್ರಜ್ಞಾನ ಎಷ್ಟೇ ಮುಂದುವರೆದಿದ್ದರೂ ನಂಬಿಕೆಯಲ್ಲಿ ಇದು ಸಾಧ್ಯ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಟಿವಿ. ಇಂತಹ ಘಟನೆ, ಸ್ಥಳ ಮತ್ತು ವ್ಯಕ್ತಿಗಳ ಬಗ್ಗೆ ಮಾಹಿತಿ ನಿಮ್ಮಲ್ಲಿದ್ದರೆ ಸಂಪರ್ಕಿಸಬೇಕಾದ ವಿಳಾಸ ಪ್ರಜಾ ಟಿವಿ, ಇದು ಸಾಧ್ಯ ವಿಭಾಗ, ಶೇಜಾನ್ ಲಾವೆಲೆ 4ನೇ ಮಹಡಿ, ನಂಬರ್ 15, ವಾಲ್ಟನ್ ರೋಡ್, ಬೆಂಗಳೂರು 560001. ಫೋನ್ ನಂಬರ್ 7022010519.